ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಸರ್ ಲೀನಿಯರ್ ಈಕ್ವೇಶನ್ ಚಾಪ್ಟರ್ ಸ್ಟಾರ್ಟ್ ಮಾಡಿರಲ್ವಾ, ಅಂದ್ರೆ ಸಾಲ್ವ್ ಮಾಡಿಸ್ತಾ ಇರೋದು ಕ್ವಶನ್ಸ್. ಸೊ ಫಸ್ಟ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್. ಸೊ ಸೊಲ್ಯೂಷನ್ಸ್ ನ ಓದಿದ್ದೀರಾ. ಸೊ ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಸೊಲ್ಯೂಷನ್ ಸಿಗುತ್ತೆ ನಿಮ್ಗೆ ಅಂತ ಹೇಳಿ. ಸೊ ಅದು ರಿಲೇಟೆಡ್ ಟು ಕೋಇಫಿಷಿಯಂಟ್ಸ್. ಸೊ ಕೋಇಫಿಷಿಯಂಟ್ ರೇಷಿಯೋಸ್ ಹೇಗೆ ಚೇಂಜ್ ಆಗ್ತಾ ಇದ್ದಂಗೆ ಸೊಲ್ಯೂಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಒಂದ್ಸಲ ನೋ ಸೊಲ್ಯೂಷನ್ ಸಿಗುತ್ತೆ, ಒಂದ್ಸಲ ಒಂದ್ ಸೊಲ್ಯೂಷನ್ ಸಿಗುತ್ತೆ ಎಕ್ಸಾಕ್ಟ್ಲಿ, ಒಂದೊಂದ್ಸಲ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ, ರೈಟ್. ಸೊ ಅದೇ ನೀವು ಏನೋ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯಬಲ್ ತಗೊಂಡ್ರೆ ಎಷ್ಟು ಸೊಲ್ಯೂಷನ್ ಸಿಗುತ್ತೆ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಸಿಗುತ್ತೆ ಅಲ್ವಾ. ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯಬಲ್ ಟು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ತಗೊಂಡಾಗ ನಿಮ್ಗೆ ಬದಲಾವಣೆ ಆಗುತ್ತೆ. ಸೊ ಜಸ್ಟ್ ಲೀನಿಯರ್ ಈಕ್ವೇಶನ್ ತಗೊಂಡ್ರೆ ಎಷ್ಟು ಸೊಲ್ಯೂಷನ್ ಸಿಗುತ್ತೆ? ಒಂದೇ ಒಂದು ಸೊಲ್ಯೂಷನ್ ತಗೊಳ್ತೀರಾ, ಲೀನಿಯರ್ ಈಕ್ವೇಶನ್ ತಗೊಳ್ತೀರಾ. ಫಾರ್ ಎಕ್ಸಾಂಪಲ್ 2x, ಇದೇನ್ ಬೇರೆ ಕಲರ್ ಮಾಡ್ತಾ, 2x plus 3 is equal to 0 ಅಂತ ಹೇಳಿ, ರೈಟ್. ಇದಕ್ಕೆ ಎಷ್ಟು ಸೊಲ್ಯೂಷನ್ ಬರುತ್ತೆ? ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತಾ? ಒನ್ ಸೊಲ್ಯೂಷನ್ ಸರ್. ಒಂದೇ ಸೊಲ್ಯೂಷನ್ ಅಲ್ವಾ, ಯೂನಿಕ್ ಸೊಲ್ಯೂಷನ್. ಯಾವತ್ತೂ ಒಂದು ಲೀನಿಯರ್ ಈಕ್ವೇಶನ್ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಒಂದೇ ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ. ಬಟ್ ನಿಮ್ ಚಾಪ್ಟರ್ ಬಂದು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಓಕೆ, ಸೊ ಲೀನಿಯರ್ ಈಕ್ವೇಶನ್ ತಗೊಂಡ್ರೆ ಒಂದೇ ಸೊಲ್ಯೂಷನ್ ಬರುತ್ತೆ. ಯಾವ್ದು ಇದಕ್ಕೆ ಸೊಲ್ಯೂಷನ್? minus 3/2, right? So if you put x is equal to minus 3/2, then you will get 0. Okay. So ಎಲ್ಲಿ ಎಂಡ್ ಆಗಿತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ? So page number 16, question number 6, right? 6 or 7? Yes sir. Complete ಮಾಡಿದೀರಾ? P value. What is the P value? -6. ಎಲ್ರಿಗೂ -6 ಬಂದಿದ್ಯಾ? What about ಸ್ವರ, ಅವನೇಶ್ and ಸಚಿನ್? Homework problem. Page number 15. 15, page number 16, question number 6. Sir, page number 15 sir. Page number 15. -6. Question sir. Yes, Sachin. Sir, in page number 15, sir gave first main fifth question sir. For homework. 6th question or 6th question? Sir, fifth. 6th one tante homework. Okay. So 5th one sir complete ಮಾಡಿದ್ರೆ 6th one ದಿಂದ ಹೇಳಿ. Page number 16, question number 6. Question number 6. So for what values of P the system of equations will have no solution ಅಂತ ಕೇಳಿದ್ದಾರೆ, right? What is the P value? Find out ಮಾಡಿದೀರಾ? So the pair of linear equations will be Px minus P minus 3. Px minus P minus 3 is equal to -3y. -3y. So ಇನ್ನೊಂದು linear equation ಯಾವುದು? Py is equal to P minus 12x. P minus 12x. So they have given pair of linear equations in two variables. Here the variables are P variable ಇಲ್ಲಿ, x and y. P is the constant value ಬರುತ್ತೆ ನಿಮಗೆ P. Okay, P is not a variable here. So the variables are x and y. Two variables ಯಾವುದಿಲ್ಲ, x ಮತ್ತೆ y. So they have given the system of equations have no solution. ಅವರೇ ಹೇಳ್ತಾ ಇದ್ದಾರೆ. So the type of solution is no solution. So no solution ಅಂತ ಹೇಳಿದ್ಮೇಲೆ ರೇಷಿಯೋಸ್ ಯಾವ ಫಾರ್ಮ್ ಅಲ್ಲಿ ಇರಬೇಕು? ಕೋಎಫಿಷಿಯಂಟ್ಸ್ ರೇಷಿಯೋಸ್
ನೋ ಸೊಲ್ಯೂಷನ್ಗೆ. ಸೊ ಕೋಇನ್ಸಿಡೆಂಟ್ ಲೈನ್ಸ್ ಆದ್ರೆ Sir, A1 by A, sir, A1 by B1, sir, A1 by A2 is equals to B1 by B2 is not equal to C1 by C2, sir. so since the system of equations have no solution, the system of equations have no solutions. So no solution means it must be of the form A1 by A2, A1 by A2 is equal to B1 by B2, which is not equal to C1 by C2. Right? So illi, what is the A1 value here? A1 is coefficient of X, right? First system of linear equation, first linear equation. So P. A2 will be, so ಇದನ್ನ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡಬೇಕು ಫಸ್ಟ್ ಸೆಕೆಂಡ್ ಲೀನಿಯರ್ ಇಕ್ವೇಶನ್. ಓಕೆ, ಸೊ ಇಫ್ ಯು ಕನ್ವರ್ಟ್ ಇಟ್ ಇಂಟು ಸ್ಟ್ಯಾಂಡರ್ಡ್ ಫಾರ್ಮ್ it becomes 12x minus 12x plus py is equal to p. ಓಕೆ, ಸೊ ಈವನ್ ನೀವು p ನು ಕೂಡ ಶಿಫ್ಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ 3y ಕೂಡ ಶಿಫ್ಟ್ ಮಾಡ್ಕೋಬಹುದು. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್, ಫುಲ್ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡ್ತೀರಾ ಅಂದ್ರೆ a1x plus b1y plus c1 is equal to 0 ಆ ಫಾರ್ಮ್ ಕನ್ವರ್ಟ್ ಮಾಡ್ಕೋಬಹುದು. ಸೊ ಸಿನ್ಸ್ ಇಲ್ಲಿ ನಿಮ್ಗೆ ಎರಡು ಸಿ ಆ ಕಡೆ ರೈಟ್ ಹ್ಯಾಂಡ್ ಸೈಡ್ ಇರೋದ್ರಿಂದ ಸೊ ಸೈನ್ಸ್ ಏನೇ ಇದ್ರು ಕೂಡ ಕ್ಯಾನ್ಸಲ್ ಆಗುತ್ತೆ, ಬರೀ ಏನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸಿ ಕಾನ್ಸ್ಟೆಂಟ್ಸ್ ಕೂಡ ತಗೊಳ್ಳೋ ಅವಶ್ಯಕತೆ ಏನಿರೋದು. ಓಕೆ, so next a2 coefficient of x in the second system of linear equation is 12. b1 by b2 coefficient of b y, ಇದನ್ನು ಕೂಡ ತಗೊಳ್ಳೇಬೇಕಾಗಿದೆ. So it becomes px plus 3y is equal to p minus 3. Right? So coefficient of y in the first equation is 3. Coefficient of y in the second equation is p. ಏನಾಯ್ತು ನಿಮ್ ಮೂರು ಜನಕ್ಕೆ? Constants. So constant in the first equation is p minus 3. Constant in the second equation is p. Okay. So we have equalities here. So ನಮಗೆ ತುಂಬಾ equalities ನ ಫಾರ್ಮ್ ಮಾಡ್ಕೋಬಹುದು ಇದರಿಂದ. So you can choose first one and second one, or second one and third one, or first and second one, last one, like that. So three equalities form ಮಾಡ್ಕೋಬಹುದು ನೀವು. Okay. So but I need to find the value of p. So ಅದರಲ್ಲಿ ನನಗೆ ಸೂಟಬಲ್ ಯಾವುದು? ಓಕೆ, ಸೊ ಸೂಟಬಲ್ ಯಾವುದು? ಫಸ್ಟ್ ಅಂಡ್ ಸೆಕೆಂಡ್ ಒನ್, ರೈಟ್? ಬಿಕಾಸ್ ಇಫ್ ಯು ಚೂಸ್ ಫಸ್ಟ್ ಅಂಡ್ ಸೆಕೆಂಡ್ ಒನ್ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಪಿ ವ್ಯಾಲ್ಯೂ. ಓಕೆ, ಸೊ ಫಸ್ಟ್ ಅಂಡ್ ಸೆಕೆಂಡ್ ಒನ್ ಈಕ್ವಾಲಿಟೀಸ್ ನ ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ಪಿ ವ್ಯಾಲ್ಯೂ. ಓಕೆ, ಸೊ ಇದನ್ನ ತಗೊಳ್ಳೋಣ. p by 12 is equal to 3 by p. 3 by p. Upon cross multiplication, we get p square is equal to 3 into 12, that is 36, right? P square is equal to 36. That means p will be 6 plus or minus 6, right? So plus 6 na square ಮಾಡಿದ್ರು ಕೂಡ 36 ಬರುತ್ತೆ, minus 6 na square ಮಾಡಿದ್ರು ಕೂಡ 36 ಬರುತ್ತೆ. ಸೊ ಆಲ್ವೇಸ್ ಸ್ಕ್ವೇರ್ಸ್ ಗೆ ಎಷ್ಟು ರೂಟ್ಸ್ ಇರುತ್ತೆ ಅಂದ್ರೆ ಎರಡೆರಡು ಬರುತ್ತೆ. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ತಾನೆ, p ಸ್ಕ್ವೇರ್ minus 36 is equal to 0. ಕ್ವಾಡ್ರಾಟಿಕ್ ಈಕ್ವೇಶನ್ ಇದು. ಎಷ್ಟು ರೂಟ್ಸ್ ಇರಬೇಕು ಅದಕ್ಕೆ? 2 ರೂಟ್ಸ್. One will be plus 6, another one will be minus 6. So p will have 2 roots, 2 values. So p is equal to or minus. Sir, we can't hear your voice, sir. Yes, Avanish. Now Avanish, ಇವಾಗ ಕೇಳಿಸ್ತಾ ಇದೆಯಾ? Sir, we can't hear your voice, it's too low.
Sir, we can't hear you. ಇವಾಗ ಇವಾಗ್ಲೂ ಕೇಳ್ತಾ ಇಲ್ವಾ? Yes, sir. Sir, we can hear you now. ಹಾ, ಓಕೆ, ಗುಡ್. ಸೊ ಇದು ಗೊತ್ತಾಗಿದೆ ಅಲ್ವಾ? ದ ವ್ಯಾಲ್ಯೂ ಆಫ್ ಪಿ ಇಸ್ ಪ್ಲಸ್ ಆರ್ ಮೈನಸ್ 6. ಓಕೆ, ಸೊ ಬೇಕಿದ್ರೆ ನೀವು ಇಲ್ಲಿ ಪಿ ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಯು ಕ್ಯಾನ್ ವೆರಿಫೈ. ಪಿ ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಯು ಕ್ಯಾನ್ ವೆರಿಫೈ. ಓಕೆ, ಸೊ ಪ್ಲಸ್ 6 ಹಾಕಿದ್ರೆ ಏನಾಗುತ್ತೆ? ಇಟ್ ಬಿಕಮ್ಸ್ 1/2, ರೈಟ್? ಇಟ್ ಬಿಕಮ್ಸ್ 1/2. ಸೊ ಇಲ್ಲಿ ಪ್ಲಸ್ 6 ಹಾಕಿದ್ರೆ ಅಗೇನ್ 1/2. ಬಟ್ ಇಲ್ಲಿ 6 minus 3 is 3. 3/6 is ಏನ್ ಬರ್ತಾ ಇದೆ ಇಲ್ಲಿ? ಪಿ ಗೆ 6 ಹಾಕಿದ್ರೆ 6 minus 3 divided by 6. 6 minus 3 is 3 divided by 6, 1/2. ಸೊ ದಟ್ ಮೀನ್ಸ್ ನೀವೇನ್ ಮಾಡ್ಬೇಕೀಗ? ಪ್ಲಸ್ 6 ನ ನೆಗ್ಲೆಕ್ಟ್ ಮಾಡ್ಬೇಕು. ಇಲ್ಲ ಸರ್, ಕೆಳಗಡೆ. ಓಕೆ, so out of two values, so we have two values, right? One is plus 6, another one is minus 6. so ಅದರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀರಾ ಇವಾಗ? ಸೊ ಒಂದು ವೆರಿಫೈ ಮಾಡಿದ್ರಿ, ಪ್ಲಸ್ 6 ವೆರಿಫೈ ಮಾಡಿದ್ರಿ ಅಲ್ವಾ? ಸೊ ಇಲ್ಲಿ ಮಾಡ್ತೀನಿ ನೆಕ್ಸ್ಟ್ ಪೇಜ್ ಅಲ್ಲಿ. ಸೊ ಇಫ್ ಯು ಪುಟ್ p is equal to 6, ಸೊ ಏನಾಗ್ತಾ ಇದೆ? ಫಸ್ಟ್ ಒನ್ 1/2 ಬರ್ತಾ ಇದೆ, ಸೆಕೆಂಡ್ ಒನ್ 1/2 ಬರ್ತಾ ಇದೆ, ಥರ್ಡ್ ಒನ್ ಇಸ್ ಆಲ್ಸೋ 1/2, ರೈಟ್? ಬಟ್ ಎಲ್ಲಾ ರೇಷಿಯೋಸ್ ಈಕ್ವಲ್ ಆಗ್ಬಿಟ್ರೆ ಯಾವ ಟೈಪ್ ಆಫ್ ಸೊಲ್ಯೂಷನ್ಸ್ ಅದು? ಕೋಇನ್ಸಿಡೆಂಟ್ ಲೈನ್ಸ್ ಅಲ್ವಾ? ಸೊ ಬಟ್ ನಮ್ಗೆ ನೋ ಸೊಲ್ಯೂಷನ್ ಬೇಕು, ಅಂದ್ರೆ ಪ್ಯಾರಲಲ್ ಲೈನ್ಸ್ ಬೇಕು. ಇದು ಕೋಇನ್ಸಿಡೆಂಟ್ ಲೈನ್ಸ್ ಕೊಡ್ತಾ ಇದೆ. ಸೊ -6 ಕೊಡೋಣ ಈಗ. ಪುಟ್ p is equal to -6. p/12, that is -6/12. ನೆಕ್ಸ್ಟ್ p/3 ಇದೆಯಾ? ಇಲ್ಲ, 3/p, that is 3/-6. so last one is p-3 divided by p. so -1/2 minus 1/2, this is -6. so negative sign gets cancels. -1/2 is equal to -1/2, which will be equal to p/2. not equal by ಎರಡು. so observe here, plus 6 ಕೊಟ್ಟಾಗ ಎಲ್ಲ ಈಕ್ವಲ್ ಆಗಿ ಹೋಗ್ತಾ ಇದೆ, that is coincident lines. Coincident lines. so next one will be parallel lines, that is no solution. No solution. Therefore the value of p is -6. so out of two values, that is plus 6 and -6, so plus 6 consider ಮಾಡೋ ಹಾಗಿಲ್ಲ, -6 ನ ಕನ್ಸಿಡರ್ ಮಾಡಬೇಕು. therefore p is equal to -6. okay, so that means verification ಮಾಡ್ಬೇಕು ನೀವು, ಕರೆಕ್ಟ್ ವ್ಯಾಲ್ಯೂ ಆಫ್ p ಯಾವ್ದು ಬರುತ್ತೆ ಅಂತ ಹೇಳಿ. ಓಕೆ, ಸೊ p² is equal to 36, p is equal to 6 ಅಂತ ಬಂದ್ರೆ ತಪ್ಪಾಯ್ತಲ್ಲಿ, ವ್ಯಾಲ್ಯೂ ಆಫ್ p ನೇ ತಪ್ಪಾಯ್ತಲ್ಲಿ. ಓಕೆ, ಸೊ ಹಾಗೆ ಎರಡು ವ್ಯಾಲ್ಯೂಸ್ ಬಂದ್ರು ಕೂಡ ತಪ್ಪಾಯ್ತಲ್ಲಿ, ರೈಟ್? +6 -6 ಅವ್ರಿಗೆ ಎರಡು ಆಪ್ಷನ್ ಕೊಡ್ತಿದ್ರ ಅಂತ ಹೇಳಿದ್ರು ತಪ್ಪಾಯ್ತು, ಬಿಕಾಸ್ +6 gives me coincident lines, -6 gives me parallel lines. no solution. clear? ಭುವನ್, ಸಾಂಘವಿ ಇವಾಗ ಜಾಯ್ನ್ ಆಗಿದೆ ಅಲ್ವಾ? ಕ್ಲಿಯರ್ ಆಗಿದೆಯಾ ಇದು? ಭುವನ್, ಸಾಂಘವಿ, ಅವನೀಶ್, ಸಚಿನ್ and Swara. Yes, sir. what about Bhuvan and Sanghavi? Yes, sir. Sanghavi, Bhuvan. Yes, sir. okay, ಇಲ್ಲಿ ಏನಾದರೂ ಡೌಟ್ಸ್ ಇದೆಯಾ ನಿಮಗೆ? next one, page number 17, right? page number 17, question number 7. page number 17, question number 7. okay, yes, Avanish, can you read the 7th question? 7th question.
Yes, sir. 1 minute. If x equals a comma y, if x equals a, y comma b is So the if x is solution equal of to A and y is equal to B, okay, then the equations x minus y equals 2 and x plus y equals 4. is the solution of the equation. Equations x minus y equals 2 and x plus y equals 4. Hmm. Then the values of a and b are respectively. Okay. So there are options. Okay, options in better. So observe here, they have given if x is equal to A and y is equal to B is the solution of the given equation. So they have given pair of linear equations in two variables. The variables are x and y. So ಏನ್ ಹೇಳ್ತಿದ್ದಾರೆ x is equal to A, y is equal to B is a solution of these two equations. So solution ಅಂತ ಹೇಳಿದ್ರೆ what do you mean by solution? ಅದೇನೆ ಅಂದ್ರೆ ಆನ್ಸರ್ ಅಂತ ಹೇಳಿದ್ರೆ ಏನು ಸೊಲ್ಯೂಷನ್ ಅಂತ ಹೇಳಿದ್ರೆ ಸೊ ನನಗೆ ಅವ್ರು ಏನಂತ ಹೇಳ್ತಿದ್ದಾರೆ x is equal to A, y is equal to B is a solution. ಸರ್ ಆ Of ಪಾಯಿಂಟ್ these ಇನ two ಗ್ರಾಫ್ equations. ಸರ್. ವಾಟ್ ಸಚಿನ್ ಏನ್ ಹೇಳ್ತಿದ್ದೀರಾ? So these two values satisfies the given equation. ಅಂದ್ರೆ ಇವೆರಡನ್ನ ಹಾಕಿದ್ರೆ ಇಲ್ಲಿಗೆ 2 ಬರುತ್ತೆ ಅಂತ. x ಜಾಗಕ್ಕೆ a ಹಾಕಿದ್ರೆ b ಜಾಗಕ್ಕೆ y ಜಾಗಕ್ಕೆ b ಹಾಕಿದ್ರೆ we will get the answer 2. Okay. So solution ಅಂತ ಹೇಳಿದ್ರೆ satisfying the given equation. ಆ given equation ನ satisfy ಮಾಡ್ತದೆ. For example ಇಲ್ಲಿ so ನಮಗೆ p is equal to -6 ಬಂದಿದೆ. So ಆ -6 is a solution. So ಆ -6 ನ ನೀವು p ವ್ಯಾಲ್ಯೂ ಹಾಕಿದ್ರೆ satisfy ಮಾಡುತ್ತೆ given equation ನ. Okay. So since they have given if since x is equal to A, y is equal to B is a solution of x minus y is equal to 2 and x plus y is equal to 4 respectively, we will get A minus B is equal to 2, A plus B is equal to 4. So since ಅದು solution ಆಗಿರೋದ್ರಿಂದ ಮಾತ್ರ ನಾನು ಈ ತರ ಬರ್ಕೋಬಹುದು. Okay. So since they are solution, in place of x, I can replace A. In place of y, I can replace B. Okay. So now we can easily calculate the values of A and B, right? So ಇವಾಗ A, B values ನ find out ಮಾಡ್ಬೋದು. ಅಥವಾ ನೀವ್ ಏನ್ ಮಾಡ್ಬೋದು ಅಂದ್ರೆ so full ಎಲ್ಲಾನು x ಮತ್ತೆ y ನ find out ಮಾಡಿದ್ರೆ finding x is same as finding A, finding y is same as finding B. ಆ ತರ ಕೂಡ ಮಾಡ್ಬೋದು. Okay. So ಹೇಗ್ ಮಾಡ್ತೀರಾ? So to find the values of A and B, you have some methods, right? So you have graphical method, you have substitution method, you have elimination method. So ಯಾವುದು ಬೆಸ್ಟ್ ಅನ್ಸುತ್ತೆ ಇಲ್ಲಿಗೆ? ಗ್ರಾಫಿಕಲ್ ಮೆಥಡ್ ಎಲಿಮಿನೇಷನ್ ಮೆಥಡ್ ಬೆಸ್ಟ್ ಅನ್ಸುತ್ತೆ ಅಲ್ವಾ? ಬಿಕಾಸ್ ಒಂದ್ರಲ್ಲಿ ಪಾಸಿಟಿವ್ ಸೈನ್ ಇದೆ, ಇನ್ನೊಂದ್ರಲ್ಲಿ ನೆಗೆಟಿವ್ ಸೈನ್ ಇದೆ. ಇಫ್ ಯು ಆಡ್ ದೀಸ್ ಟು ಈಕ್ವೇಶನ್ ಈಸಿಲಿ ಯು ಕ್ಯಾನ್ ಕ್ಯಾನ್ಸಲ್ B, right? So if you add these two equation, you can easily cancel B. You are left out with 2A is equal to 6. Right? So which implies A will be equal to 3. 6 by 2 is 3. The value of A is 3. Okay. So once you know one of the unknown value, you can easily calculate the other variable, that is B value, easier find out ಮಾಡಬಹುದು, right? By substituting A is equal to 3 in either of the equation. ಯಾವುದರ ಒಂದು equation ಅನ್ನು substitute ಮಾಡಿದ್ರೆ you can easily calculate the value of B. ಹೇಳಿ ಏನ್ ಬರುತ್ತೆ the value of B? 1 ಬರುತ್ತಾ? Good. So ಯಾವ equation? Second equation substitute ಮಾಡೋಣ. In second equation, A plus B is equal to 4. B will be equal to 4 minus A. B will be equal to 4 minus 3. That means the value of B is 1. Therefore, A is equal to 3 and B is equal to 1. Which option? Option C. Option C is the correct answer. Clear? ಗೊತ್ತಾಗಿದೆಯಾ ಇದು?
Clear, online students? Yes, sir. Yes, sir. Yes, sir. Yes. Yes, sir. Okay. The last one, 8th question. Yes, Swara, can you read the 8th question? Swara? Yes, sir. If the lines given by 3x plus 2ky is equal to 2 and 2x plus 5y plus 1 is equal to 0 are parallel, then the value of k is So they have given two pair of linear equation, pair of linear equation. They have given pair of linear equation, 8th question. The pair of linear equations are 3x plus 2ky is equal to 2, right? Is equal to 2, the first one. The second one will be 2x plus 5y is equal to, give me that, 2x plus 5y is equal to, or 2x plus 5y plus 1 is equal to 0, right? And they have given, so these two lines are parallel. These two lines are parallel. Parallel means no solution, but the solutions will be no solution, right? So first, let me write it in the standard form. The standard form convert model, right? Will be 3x plus 2ky minus 2 is equal to 0. It will be 2x plus 5y plus 1 is equal to 0. So we need to find the value of k. Okay. So since the lines are parallel, what about the coefficient ratios? A1 by A2 is equal to B1 by B2, which is not equal to C1 by C2. Because the line, there is no solution here, parallel lines. Okay. So next, A1 in these pair of linear equation, the value of A1, that means coefficient of x in the first equation is 3, right? Coefficient of x in the second linear equation is 2. Next, coefficient of y in the first equation is 2k. K is the constant value and it is not a variable. Okay. Coefficient of y in the second equation is 5, which is not equal to constant values are minus 2 by plus 1. Minus 2 by plus 1. Okay. So here now ಮತ್ತೆ ಅದೇ condition ಅಂತ ತಲುಪೋದ್ವಿ ನಾವು ಇವಾಗ. ಏನಾಗಿದೆ ಇಲ್ಲಿ? So you have 3 equalities here. So whenever you have 3 equalities, so ನಿಮಗೆ option ಇದೆ. So you can consider the first 2 equations or last 2 equation or first and last equation. More choice ಸಿಗುತ್ತೆ ನಿಮಗೆ. So if you consider the first, second and last equation, will only get the condition for k, right? So k get not equal to some value, condition ಸಿಗುತ್ತೆ. So we will not get the exact value. But if you consider the first 2 equations, you will get the exact value for k. Okay. So that's why let us choose the first 2 equations. Okay. First 2 equations na consider ಮಾಡೋಣ. So if you choose first 2 equations, upon cross multiplication, you will get 4k is equal to 15. Right? 2 into 2 is 4. We have k here, which is equal to 5 3 times will be 15. The value of k is 15 by 4. Which option? Again, option C is the condition ಕೇಳ್ತಾರೆ. ಆಪ್ಷನ್ಸ್ ಅಲ್ಲಿ ನಿಮಗೆ k is not equal to some value. ಸೊ ಆ ಕೇಸಸ್ ಅಲ್ಲಿ ಏನ್ ಮಾಡ್ಬೇಕು ನೀವು? ಲಾಸ್ಟ್ ಟು ಈಕ್ವೇಶನ್ಸ್ ನ ಕನ್ಸಿಡರ್ ಮಾಡಬೇಕು. ಹೇಗೆ? ಲಾಸ್ಟ್ ಟು ಈಕ್ವೇಶನ್ಸ್ ಏನಿದೆ ನಮಗೆ? 2k by 5 is not equal to minus 2 by 1. Upon cross multiplication, you will get k is not equal to minus 10 by 2. That is, ಅಥವಾ 2 cancel ಮಾಡಿದ್ರೆ you will get minus 5. K is not equal to minus 5. So options ಅಲ್ಲಿ ಏನಿರುತ್ತೆ?
k is equal to 5, k is not equal to minus 5, k is ಆ ತರ ಇರುತ್ತೆ. Okay. So the correct answer will be k is not equal to minus 5. So whenever ಈ ತರ inequalities ಕೊಟ್ಟಾಗ ನೀವು last two equations ನ consider ಮಾಡಬೇಕು. Okay. If you want the exact value, you need to consider the first two equations. Okay. So ನಿಮ್ ಹ್ಯಾಂಡಲ್ ಇರುತ್ತೆ ಯಾವ್ದನ್ನ ತಗೋಬೇಕು ನಾನು ಅಂತ ಹೇಳಿ. Clear? Clear everyone, online students? ಗೊತ್ತಾಗಿದೆಯಾ ಇದು? Sir, I Yes, did sir. not understand how did he got 4k is equals to 15, sir. 4k is equal to 15. Upon cross multiplication section. So 2 into 2 is 4. We have k here. 4k. 5 into 3 is 15. Sir, we should not make the same LCM, sir. LCM ಅಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗ್ ಮಾಡ್ತಾ ಇದೀನಿ ಇಲ್ಲಿ ನೋಡಿ ಇಲ್ಲಿ ಸಚಿನ್. So 5 into 3 is 15. 2 into 2 is 4. 4k. So ಅದನ್ನೇ ನಾನು ಉಲ್ಟಾ ಬರ್ಕೊಂಡಿದ್ದೆ. 4k is equal to 15. K is equal to 15 by 4. Okay, sir. Okay. So ಇನ್ಯಾರಿಗಾದ್ರೂ ಡೌಟ್ಸ್ ಇದೆಯಾ? Next. Word problems, right? Next topic. Word problems.